ದೇವಸ್ಥಾನಗಳನ್ನ ಟಾರ್ಗೆಟ್ ಮಾಡಿದ ತಕ್ಷಣ ಹಿಂದೂ ಧರ್ಮ ಕಳಂಕ ಬಂದ್ಬಿಡುತ್ತಾ? ಚಾನ್ಸೇ ಇಲ್ಲ. ಯಾಕಂದ್ರೆ ಜಗತ್ತಿನ ಇತರ ಮತ ಧರ್ಮಗಳಂತೆ ಹಿಂದೂ ಧರ್ಮವನ್ನ ಒಂದು ವ್ಯಕ್ತಿಯಿಂದ ಒಂದು ನಿರ್ದಿಷ್ಟ ಕಾಲದಲ್ಲಿ ಸ್ಥಾಪಿತವಾಗಿದ್ದಲ್ಲ. ಏಕೈಕ ವ್ಯಕ್ತಿಯ ಆಧ್ಯಾತ್ಮಿಕ ಅನುಭವವನ್ನ ಆಶ್ರಯಿಸದೆ ಹಲವಾರು ಋಷಿಗಳ ಅತೀಂದ್ರಿಯ ಶಕ್ತಿಗಳಿಂದ ಆಧ್ಯಾತ್ಮಿಕ ಅನುಭವಗಳ ಮೇಲೆ ಸಹಸ್ರಾರು ವರ್ಷಗಳಿಂದ ಸನಾತನ ಹಿಂದೂ ಧರ್ಮ ಗಟ್ಟಿಯಾಗಿ ನೆಲೆ ನಿಂತಿದೆ. ಹಿಂದೂ ಧರ್ಮ ಒಂದು ಸ್ಥಳದ ಮೇಲೆ, ಒಂದು ಪುಸ್ತಕದ ಮೇಲೆ, ಒಬ್ಬ ವ್ಯಕ್ತಿಯ ಮೇಲೆ ಅವಲಂಬಿತವಾಗಿ ನಿಂತಿಲ್ಲ. ಹಾಗಾಗಿ ಹಿಂದೂ ಧರ್ಮದ ಮೇಲೆ ಸಾವಿರಾರು ವರ್ಷಗಳಿಂದ ಅದೆಷ್ಟು ಆಕ್ರಮಣಗಳಾಯಿತು, ಅದೆಷ್ಟು ದಾಳಿಗಳಾಯಿತು, ಅದೆಷ್ಟು ಕನ್ವರ್ಷನ್ ಆಯಿತು. ಇಷ್ಟೆಲ್ಲ ಆದ್ರೂ ಕೂಡ ಸನಾತನ ಹಿಂದೂ ಧರ್ಮ ಗಟ್ಟಿಯಾಗಿ ನೆಲೆ ನಿಂತಿದೆ. ನಾವೇ ಈ ದೇಶವನ್ನ ಆಳೋಕೆ ಹುಟ್ಟಿರೋನು ಅಂತ ಮೆರಗೋರು ಎಲ್ಲರೂ ಕೂಡ ಇವತ್ತು ಹೇಳೋಕೆ ಹೆಸರಿಲ್ದಿರೋ ರೀತಿ ಹೋಗ್ಬಿಟ್ಟಿದ್ದಾರೆ. ಜಗತ್ತಿನ ಎಲ್ಲ ನಿರಾಶ್ರಿತರಿಗೂ ಕೂಡ ಆಶ್ರಯವನ್ನ ಕೊಟ್ಟ ದೇಶ ಅಂದ್ರೆ ಅದು ಭಾರತ. ಧರ್ಮ ಅಂದ್ರೆ ಅದು ಸನಾತನ ಹಿಂದೂ ಧರ್ಮ. ಹಿಂದೂ ಧರ್ಮಕ್ಕೆ ಅಂತ್ಯ ಇಲ್ಲ. ಅಧರ್ಮಿಗಳಿಂದ ಆತಂಕ ಇದೆ. ಟ್ರೂತ್ ಹ್ಯಾಸ್ ದ ಪವರ್ ಟು ರಿವೀಲ್.